सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ನಲ್ಲಿ ನಡುವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನೀನಲ್ಲಿ ನಡುವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ. ನಿನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನಲ್ಲಿ ನಡೆವೆ ದೂರ. ಮರವನ್ನೇ ಕಡಿವರಲ್ಲ, ನೆರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ. ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿಗೆ ಅಪಾರ. ನಿನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನಲ್ಲಿ ನಡೆವೆ ದೂರ. ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ. ಅಪಕಾರವನ್ನೇ ಕಾಣುವೆ, ಉಪಕಾರವನ್ನು ಕಾಣೆ. ಅನುರಾಗವಿಲ್ಲಿ ಇಲ್ಲವೇ, ಮನದೇ ಇದುವೇ ವಿಚಾರ. ನಿನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನಲ್ಲಿ ನಡೆವೆ ದೂರ.
ಹೇ ಹೇ ಆಹಾ ರಾ 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 ರೂ ರೂ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ರಾಜ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ಗೊತ್ತೇನು ಹಣೆಯ ಬರಹ ಎಲ್ಲ ಸೋಲಿಗಾಗಿ ರೋಷಬೇಕೆ ಗೆಲುವಿಗಾಗಿ ಮೋಸಬೇಕೆ ಇಲ್ಲೆಲ್ಲ ಈ ವೇಷ ಆವೇಶ ಅಲ್ಲ ನಿನ್ನಾಟ ಜೋಕೆ ಜೋಕು ಚೆಲ್ಲಾಟ ಬೇಕೇ ಬೇಕು ಸಾಕು ಸಾಕು ಶೋ ಮಾಡು ಚಿಗಿ ಚಿಗಿ ಫಾಟ್ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಎದುರಲ್ಲಿ ನಿಗಾ ಇಡು ನಿನ್ನ ಕಣ್ಣು ಹೆಣ್ಣ ಮೇಲೆ ನೂರು ಕಣ್ಣು ನಿನ್ನ ಮೇಲೆ ಜೋಪಾನ ಜಾರಿಯೇ ಬಿದ್ದಿಯೇ ಜೋಕೆ ಆಹಾ ಮೈಯನ್ನು ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ 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 ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ರೈಟ್ ರೈಟ್ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಅರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ ಅರ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ ವಿಧಿಯೇ ಅದರ ಡ್ರೈವರ್ ಆಗಿ ಕಾಣದಂತೆ ಕೂತಿದೆ ಟಿಕೆಟ್ ಟಿಕೆಟ್ ಕಮಾನ್ ಟಿಕೆಟ್ ಟಿಕೆಟ್ ಬೇಕು
ಅನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು. ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು. ಮುಂದಕ್ಕೆ ಬನ್ನಿ ಎಂದು ಕೂಗೋರು ಇಲ್ಲ, ನನ್ನಂಥ ಕಂಡಕ್ಟರು ಇದ್ದರು ಕಾಣಲ್ಲ. ನನ್ನಂಥ ಕಂಡಕ್ಟರು ಇದ್ದರು ಕಾಣಲ್ಲ. ಮುಂದೆ ಬನ್ನಿ ಕಮಾನ್ ಕಮಾನ್ ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೇನೆ ಬಸ್ಸಿನಲ್ಲಿ ಕೂಡೋದು. ಚಿಲ್ರೆ ಕೊಡಿ, ಸರಿಯಾದ ಚಿಲ್ರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ ಎಲ್ಲೋ ಕದನ, ಕಲ್ಲು ಇಲ್ಲೇ ಬೀಳೋದು. ಯಾರ ಕೋಪ ಯಾರ ಮೇಲೋ ನ್ಯಾಯ ಯಾರ ಕೇಳೋದು. ನಿಮ್ಮ ದುಡ್ಡಲ್ಲೇ ನಮ್ಮ ವಾಹನ ಬೋಳೋದು. ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ ಅನ್ನೋದು. ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ ಅನ್ನೋದು. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಆಯೇ ಸಾಬ್ ತಶ್ರೀಫ್ ರಖಿಯೇ. ನಿಮ್ಮ ಊರು ಯಾವುದೆಂದು ಇಲ್ಲಿ ಯಾರು ಕೇಳರು, ಇಲ್ಲಿ ಯಾಕೆ ಬಂದೆ ಎಂದು ಯಾರು ನಿನ್ನ ತಳ್ಳರು. ಮುಂದೆ ಬನ್ನಿ, ನಿನ್ನ ಭಾಷೆ ಯಾವುದೆಂದು ಯಾರು ಚಿಂತೆ ಮಾಡರು. ಹೊಂದಿಕೊಂಡು ಬಾಳೋದನ್ನ ಇಲ್ಲಿ ಎಲ್ಲ ಬಲ್ಲರು. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಅರೆ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಟಿಕೆಟ್ ಟಿಕೆಟ್ ಕಮಾನ್ ಕಮಾನ್ ಟಿಕೆಟ್ ಟಿಕೆಟ್. ಚಿಲ್ರೆ ಕೊಡಿ ಪ್ಲೀಸ್, ಸರಿಯಾದ ಚಿಲ್ರೆ ಕೊಡಿ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಜಯತು ಜಯ ವಿಠಲ ಪಾಂಡುರಂಗ ಪಂಡರಿನಾಥ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ. ಜಯತು ಜಯ ವಿಠಲ. ಪಾವನಾಂಗ ಪಂಡರಿನಾಥ, ಪಾದ ಸೇವಾ ಪುಣ್ಯವನೀತ. ಪಾವನಾಂಗ ಪಂಡರಿನಾಥ, ಪಾದ ಸೇವಾ ಪುಣ್ಯವನೀತ.
ಕರುಣಿಸಿ ಬಾರಯ್ಯ ದರುಶನ ತಾರಯ್ಯ ನೀಯನ್ನ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ ಜಯತು ಜಯ ವಿಠಲ ಕನಸು ಮನಸ್ಸಿನ ಜೀವವು ನೀನೇ ಅಂತರಾತ್ಮನ ಭಾವವು ನೀನೇ ಕನಸು ಮನಸ್ಸಿನ ಜೀವವು ನೀನೇ ಅಂತರಾತ್ಮನ ಭಾವವು ನೀನೇ ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ ತುಗ ಎಂದ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದಾರಾಮ ಜಯತು ಜಯ ವಿಠಲ ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕಥೆ ಹೇಳುವೆ ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ತುಟಿಗಳಿಗೆ ಮತ್ತೆಂದು ಹೇಳುತ್ತಲೇ ಮಧುಪಾನದಾಹುತಿಗೆ ನನ್ನ ನೂಕಿದರು ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ಬೆಲೆಯಿಲ್ಲ ಕಂಬನಿಗೆ ಕೊನೆಯಿಲ್ಲ ಪಶುವಂತೆ ನನ್ನ ಮಾರಾಟ ಮಾಡಿದರು ಪಶುವಂತೆ ನನ್ನ ಮಾರಾಟ ಮಾಡಿದರು ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ಕಥೆ ಹೇಳುವೆ ನನ್ನ ಕಥೆ
ಹೇಳುವೆ ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕಥೆ ಹೇಳುವೆ ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ನೀ ತಂದಾರಿಸಿನ ಕುಂಕುಮದ ಕಾಣಿಕೆ ನೀ ತಂದಾರಿಸಿನ ಕುಂಕುಮದ ಕಾಣಿಕೆ ಸ್ವೀಕರಿಸಿ ನೀನಂದು ನುಡಿದಂತೆ ನಡೆದೆ ಹಿರಿಯರಾಣತಿಯಂತೆ ಆಸೆ ಮಣೆಯ ಏರಿದೆ ನನ್ನಾಸೆಯೆಲ್ಲವನ್ನು ನಾನೇ ಕೊಂದೆ ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ಮೊದಲ ದಿನ ರಾತ್ರಿಯಲ್ಲಿ ಮುಗುಳ ನಗೆ ಮೋಡಿಯಲಿ ಮೊದಲ ದಿನ ರಾತ್ರಿಯಲ್ಲಿ ಮುಗುಳ ನಗೆ ಮೋಡಿಯಲಿ ಮೈ ಮರೆಸಿ ಮುಳ್ಳಿನ ತೆರೆಯ ಹಾಕಿದರು ಮುದ್ದಿಸುವ ತುಟಿಗಳಿಗೆ ಮತ್ತೆಂದು ಹೇಳುತ್ತಲೇ ಮಧುಪಾನದಾಹುತಿಗೆ ನನ್ನನ್ನು ನೂಕಿದರು ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ಅವರಾಸೆ ಮುಗಿದಿರಲು ಹಣದಾಸೆ ಏರಿರಲು ಅವರಾಸೆ ಮುಗಿದಿರಲು ಹಣದಾಸೆ ಏರಿರಲು ಕಾಮುಕರ ಕೋಪದಲ್ಲಿ ನನ್ನ ತಳ್ಳಿದರು ಬೇಡಿಕೆಗೆ ಬೆಲೆಯಿಲ್ಲ ಕಂಬನಿಗೆ ಕೊನೆಯಿಲ್ಲ ಪಶುವಂತೆ ನನ್ನ ಮಾರಾಟ ಮಾಡಿದರು ಪಶುವಂತೆ ನನ್ನ ಮಾರಾಟ ಮಾಡಿದರು ಕಥೆ ಹೇಳುವೆ ನನ್ನ ಕಥೆ ಹೇಳುವೆ ತಾವರೆ ಹೂವು ಈ ನಿನ್ನ ಮೊಗವು ನೈದಿಲೆಯಂತೆ ಈ ಕಣ್ಣ ಚೆಲುವು ನಗೆಯಾಗು ಬಾಣ ಎಸೆಯುವೆಯ ಎದೆಯ ನೀ ಸೇಡಿ ನಲಿಯುವೆಯ ಹೂವಂತ ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ ನಿನ್ನಂಥ ಚೆಲುವೆಯ ಮೊಗವನು ನಾನು ನೋಡಿಲ್ಲ ಹೆಣ್ಣೆ ನಂಬು ನನ್ನಾಣೆ ನಿನ್ನನ್ನು ಕಂಡ ಕಣ್ಣು ಇನ್ನಾರ ನೋಡದಿನ್ನು ಬಳಿಯಿರೆ ನೀನು ನನ್ನ ಬಾಳು ಜೇನು
ನನ್ನಂಥ ರಸಿಕನ ಗೆಳೆತನವನ್ನು ಬಿಟ್ಟರೆ ಹೀಗೆ ಕೆಟ್ಟಿಯ ಜೋಕೆ ನಿನ್ನಿಂದ ಬೇರೆ ಏನು ಬೇಕಿಲ್ಲ ನಂಗೆ ಇನ್ನು ತುಟಿಗಳ ಬಯಕೆ ತೀರಿದರೆ ಸಾಕೆ ಆ ಆ ಆ ಆ ಆ ಆ ಹೇ 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 ತಾವರೆ ಹೂವು ಈ ನಿನ್ನ ಮೊಗವು ನೈದಿಲೆಯಂತೆ ಈ ಕಣ್ಣ ಚೆಲ್ಲುವು ನಗೆಯ ಹೂಬಾಣ ಎಸೆಯುವೆಯ ಎದೆಯ ನೀ ಸೇಡಿ ನಲಿಯುವೆಯ ಹೂವಂತ ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ ನನ್ನಲ್ಲಿ ಬೆರೆಯುತ್ತ ಅರಿತರೆ ಮನಸ್ಸು ಬಾಳೆಲ್ಲ ಸರಸ ಎಂದೆಂದು ಹರುಷ ಯಾರಿಲ್ಲ ನೋಡು ಚಿನ್ನ ಸಂಕೋಚವೇನು ಚೆನ್ನ ತೋಳಲಿ ಬಳಸು ಕಾಣುವೆ ಸೊಗಸು ನಿನ್ನಲ್ಲಿ ಮರೆಯಲಿ ಅಡಗಿದ ಅಂದ ನನ್ನನ್ನು ಕೆಣಕಿ ಮನಸ್ಸನ್ನು ಕೆದಕಿ ಇನ್ನೇಕೆ ದೂರ ನಿಂತೆ ಬಾಯಿಲ್ಲಿ ಎಲ್ಲ ನಿಂದೆ ಎನ್ನಲು ಸೋತೆ ಓಡೋಡಿ ಬಂದೆ ತಾವರೆ ಈ ನಿನ್ನ ಮಗವು ನೈದಿಲೆಯಂತೆ ಈ ಕಣ್ಣ ಚೆಲ್ಲುವು ನಗೆಯ ಹೂಬಾಣ ಎಸೆಯುವೆಯ ಎದೆಯ ನೀ ಸೇಡಿ ನಲಿಯುವೆಯ ಹೂವಂತ ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ ಕಣ್ಣೀರಿನ ಜಗದೊಡೆಯ ನೀನಾರೋ ಯಾರು ಕಾಣೆವಯ್ಯ ಯಾರು ಕಾಣೆವಯ್ಯ ಕಣ್ಣೀರಿನ ಜಗದೊಡೆಯ ನೀನಾರು ಯಾರು ಕಾಣೆವಯ್ಯ ತಂದೆ ನೀವೇ ಮರೆಯಾಗಿಹೆಯ ಈ ಅನಾಥ ಜನರಿಗೆ ಗತಿಯಾರಯ್ಯ ತಂದೆ ಬಳಗವಂತೆ ತನ್ನ ತಮ್ಮ ರಕ್ತವಂತೆ ತಾಯಿ ತಂದೆ ಬಳಗವಂತೆ ಅಣ್ಣ ತಮ್ಮ ರಕ್ತವಂತೆ ಬಂದ ಕತೆ ಹೋಗುವೆತೆ ಎಲ್ಲ ಬಲ್ಲಾತನು ನೀನೇ ಅಂತೆ 3 ದಿನ ಈ ಸಂತೆ ಕಣ್ಣೀರಿನ ಜಗದೊಡೆಯ ನೀನಾರು ಯಾರು ಕಾಣೆವಯ್ಯ ಕೋಟಿ ಉಸಿರು ನೀನೆ ನೀನೆ ಮಿಡಿವೆ ಜಗದ ವೀಣೆ ಜೀವಕೋಟಿ ಉಸಿರು ನೀನೆ ನೀನೆ ಮಿಡಿವೆ ಜಗದ ವೀಣೆ ಇದ್ದ ಮನೆ ಹೋಗ ಕೊನೆ ಎಲ್ಲ ಕೊಡುವ ದಾತನು ನೀನೇ ತಾನೇ ಬಾಳ ಹೊಣೆ ನೀನೇನೆ ಕಣ್ಣೀರಿನ ಜಗದೊಡೆಯ ನೀನಾರು ಯಾರು ಕಾಣೆವಯ್ಯ
ನಂಬಿ ಉಳಿದೆ ನಾನು ತೋರಬೇಕು ಬೆಳಕ ನೀನು ನುಂದಿಹೆನು ಬೆಂದಿಹೆನು ಮುಂದೆ ಹಾದಿ ಮುಳ್ಳನು ನೀನು ನೀನು ಕಾಣೆ ಗುರಿ ನಾನಿನ್ನು ಕಣ್ಣೀರಿನ ಜಗದೊಡೆಯ ನೀನಾರು ಯಾರು ಕಾಣೆವಯ್ಯ ತಂದೆ ನೀನೇ ಮರೆಯಾಗಿಹೆಯ ಈ ಅನಾಥ ಜನರಿಗೆ ಗತಿಯಾರಯ್ಯ
ಬಂಧುಗಳೇ, ನನ್ನ ತಮ್ಮ ಮತ್ತು ನನ್ನ ತಂಗಿ ವಿದೇಶ ವ್ಯಾಸಂಗ ಮುಗಿಸಿಕೊಂಡು ಪೂರ್ಣ ವಿದ್ಯಾವಂತರಾಗಿ ಹಿಂತಿರುಗಿ ಬಂದಿದ್ದಾರೆ. ಬಹಳ ವರ್ಷಗಳ ನಂತರ ಸ್ವದೇಶಕ್ಕೆ ಬಂದಿರೋ ಅವರನ್ನ ನಿಮಗೆಲ್ಲ ಪರಿಚಯ ಮಾಡಿಸಿಕೊಡಬೇಕೆಂಬುದೇ ಈ ದಿವಸ ನಡೆಯಲಿರುವ ಸಮಾರಂಭದ ಮುಖ್ಯ ಉದ್ದೇಶ. ನಾಡಿಗೆ ಮತ್ತು ನುಡಿಗೆ ನನಗಿಂತ ಹೆಚ್ಚಾಗಿ ಅವರು ಸೇವೆ ಸಲ್ಲಿಸುತ್ತಾರೆ ಎಂಬ ಭರವಸೆ ನನಗಿದೆ. ವಿಕ್ರಮ್, ನೋಡಿದ್ಯಾ ಈ ಜನಗಳ ಅಭಿಮಾನನ, ಈ ಪ್ರಜೆಗಳ ಪ್ರೀತಿ ವಾತ್ಸಲ್ಯ ನೆನಪ ನಮ್ಮನ್ನು ನಮ್ಮ ರಾಜ್ಯನೂ ಎಷ್ಟು ಮಟ್ಟಿಗೆ ಕಾಪಾಡ್ತಾ ಇರೋದು. ರಾಜ್ಯನ ಕಾಪಾಡ್ತಾ ಇರೋದು ಈ ಜನರ ಪ್ರೀತಿ ವಾತ್ಸಲ್ಯ ಅಲ್ಲ ಅಣ್ಣ, ಈ ಕತ್ತಿ ಶಕ್ತಿ. ಕುರಿ ಮಂದೆ ಆಗಿರೋ ಹೇಡಿಗಳನ್ನ ಕಟ್ಟಾಳೋ ರೆಟ್ಟೆಗಳಲ್ಲಿ ಸಿಂಹಬಲ ಇರಬೇಕು. ಪ್ರಜೆಗಳೇ, ಈ ಕತ್ತಿಗೆ ಎದುರಾಗಿ ತೋಳೆತ್ತಿ ಹೋರಾಡಬಲ್ಲ ಕೆಚ್ಚದೆಯ ಕಲಿಗಳು ಯಾರಾದರೂ ಸರಿ, ಹೋರಾಟಕ್ಕೆ ಸ್ವಾಗತ. ನಾನಿದ್ದೇನೆ ಮಹಾಸ್ವಾಮಿ. ಶಿವರಾಜ್ರೆ, ಇಲ್ಲಿರೋರು ಯಾರು ಶಂಡ್ರು ಅಲ್ಲ, ಕೈಲಾಗದೆ ಇರೋ ಹೇಡಿಗಳಲ್ಲ. ಮಹಾಸ್ವಾಮಿ ಅವರ ಮೇಲೆ ನಮಗಿರೋ ಭಕ್ತಿ ಗೌರವಕ್ಕೋಸ್ಕರ ತಗ್ಗಿ ಕೂತಿದ್ದೇವೆ ಹೊರತು ಕೈಲಾಗದೆ ಅಲ್ಲ. ಯಾರ್ ನೀನು? ಬಂಕಾಪುರ ದೊಡ್ಡಗೌಡ್ರ ಮಗ ಮಂಜು ಅಂತ ನನ್ನ ಹೆಸರು. ನಮ್ಮ ದೊಡ್ಡಗೌಡ್ರ ಮಗನೇ? ಬೇಷ್ ಬೇಷ್. ನಿನಗೆ ನಮ್ಮ ಯುವರಾಜರನ್ನು ಎದುರಿಸಿ ಹೋರಾಡುವಷ್ಟು ಧೈರ್ಯ ಸಾಮರ್ಥ್ಯ ಇದೆಯೇ? ಸ್ವಲ್ಪ ಪ್ರಯತ್ನ ಪಟ್ಟು ನೋಡೋಣ ಅಂತ ಮಹಾಸ್ವಾಮಿ. ದುರಹಂಕಾರಿ, ನೀನೆಷ್ಟು, ನಿನ್ ಯೋಗ್ಯತೆ ಎಷ್ಟು? ನಮ್ಮ ಅಣ್ಣನ ಹೆದರ್ಸೋಕೆ ವಿದೇಶದಲ್ಲೇ ಯಾರೂ ಇರ್ಲಿಲ್ಲ. ಅವನ ಮುಂದೆ ನೀನೊಂದು ಹುಳು. ಯಾರು ಹುಳು ಅನ್ನೋದನ್ನ ನಿರ್ಧಾರ ಮಾಡೋರು ಮಹಾಸ್ವಾಮಿ. ಕಮಲ, ವಿದ್ಯೆಗೆ ವಿನಯನೇ ಭೂಷಣ. ಮೊದಲು ಕಲಿಬೇಕಾದ ಪಾಠ ಅದು. ಅಧಿಕಾರ ಅಂತಸ್ತು ಇದೆ ಅಂತ ದುಡುಕಿ ಮಾತಾಡೋದು ಸರಿಯಲ್ಲ. ಪಂಜು, ವಿಕ್ರಮ್, ನಡೆಯಲಿ ನಿಮ್ಮ ಪಂದ್ಯ. ನನ್ನ ಪ್ರೀತಿಯ ಪ್ರಜೆಗಳೇ, ಇವನು ಹೆಸರಿಗೆ ಮಾತ್ರ ಪಂಜು ಅಲ್ಲ, ನಮ್ಮ ನಾಡಿನ ಜನಕ್ಕೆ ಬೆಳಕು ಕೊಡುವಂತಹ ಪಂಜು. ಈ ತರುಣನ ಕೋರಿಕೆಯ ಪ್ರಕಾರ ಬಂಕಾಪುರದ ಜನಗಳಿಗೋಸ್ಕರ ನಮ್ಮ ಕೋಟೆಯ ಪಕ್ಕದ ಮೈದಾನವನ್ನು ಬಹುಮಾನವನ್ನಾಗಿ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ವೀರ ತರುಣನಿಗೆ ನಿಮ್ಮೆಲ್ಲರ ಪರವಾಗಿ ಅಭಿಮಾನದಿಂದ ಬಹದ್ದೂರ್ ಗಂಡು ಅನ್ನೋ ಬಿರುದನ್ನು ಕೊಟ್ಟಿದ್ದೇವೆ. ಅತ್ತೆ ಹೇಳಿದ್ ಕೇಳಿದ್ಯಾ? ಒಳ್ಳೆ ಗಂಡು ಅಂದ್ರೆ ಯಾರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಅಯ್ಯೋ ಪೆದ್ದೆ, ನೀನೇ ಪೈಲ್ವಾನ್ ಭೀಮ, ವೀರಾದನ್ ಗುಲಾಮ. ಏನಂತೆ? ನಾನು ನಿನ್ನ ಯಾಕೆ 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 ಅಂತ? ಸೋರುವ ಮನೆಗಿಂತ ಆಲದ ಮರಲೇಸು, ಹೊರಕು ಕಂಬಳಿ ಲೇಸು ಬೆಚ್ಚಗಿರಬಹುದು. ಈ ಗಯ್ಯಾಳಿ ಸತಿಗಿಂತ ಮುಳ್ಳುಗಿಡವೇ ಲೇಸು ಎಂದ ಯಾರು? ಈ ಸರ್ವಜ್ಞ. ನಿನಗೆ ತಾಳಿ ಕಟ್ಟೋದು ಒಂದೇ, ಕಾವಿ ಹಾಕೊಂಡು ಕಾಶಿಗೆ ಹೋಗೋದು ಒಂದೇ ಅಲ್ವೇಮ್ಮ? ಹೌದಂತೆ, ಕೇಳು. ಏನಂದ್ರಿ ಏನಂದ್ರಿ ಏನಂತೆ? ನಾನು ತಪ್ಪು ತಪ್ಪು, ಅವನಂದು ತಪ್ಪು ತಪ್ಪು ತಾನೆ. ಮತ್ತು ನೋಡಿ ಅವನ್ನ ನೀನೇ ನೋಡಮ್ಮ, ನಾನು ಹೆಂಡತಿ ಆಗೋಡು. ಒಬ್ಬ ಸಾಮಾನ್ಯ ಹಳ್ಳಿ ಹುಂಬ ಹೋರಾಟದಲ್ಲಿ ನಿನ್ನಂತ ಅವನು ಮಣ್ಣು ಮುಕ್ಕಿಸ್ತಾ ಅಂದ್ರೆ ಓಹೋ. ಅವನ ಮಣ್ಣು ಮುಕ್ಕಿಸ್ತ ಅಣ್ಣ ಅಡ್ಡ ಬರ್ದೇ ಇದ್ರೆ ತೋರಿಸ್ತಿದ್ದೆ ನಾನು ಯಾರು ಅಂತ. ಸಾಕು ನೀರನ್ನ, ನಿನ್ನಿಂದ ಕೋಟೆ ಪಕ್ಕದಲ್ಲಿರೋ ನನ್ನ ಆಟದ ಮೈದಾನ ಕೈ ಬಿಟ್ಟು ಹೋಯ್ತು. ಅಂದ್ರೆ ಅಂದ್ರೆ ಏನು? ಅಣ್ಣ ಅದನ್ನ ಆ ಬಂಕಾಪುರದ ವೀರನಿಗೆ ಬಹುಮಾನ ಕೊಟ್ಬಿಟ್ಟ. ಅಣ್ಣ ಕೊಟ್ಟೋನು, ಅವನ್ ತಗೊಂಡು. ಕಮಲ, ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡೇನು? ನಿನ್ನ ಆಟದ ಮೈದಾನ ಎಲ್ಲೂ ಹೋಗಲ್ಲ. ಡೋಂಟ್ ವರಿ. Really? Oh, thank you. ಮಲ್ಲನಿಗೆ ಮೂಲಂಗಿ ಮಿಸ್ಲು, ರಾಜನಿಗೆ ರೊಟ್ಟಿ ಮಿಸ್ಲು. ತಿನ್ನು. ಪಂಜು, ಪಂಜು! ಪಂಜು! ಅದೇ ಬರ್ತಾ ಇದ್ದೀನಿ. ಹೋಗಪ್ಪ. ಮಹಾರಾಜರು ಬಯಸಿದ ಬಡವ್ರ ಮನೆ ಭಕ್ತಿಯಿಂದ ಕೊಟ್ಟು ಆಶೀರ್ವಾದ ಪಡ್ಕೋ. ಸರಿಮ್ಮ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಮಹಾಸ್ವಾಮಿಗಳ ಹತ್ರ ಅತಿಯಾಗಿ ಮಾತಾಡ್ಬೇಡ, ಸ್ವಲ್ಪ ಗಂಭೀರವಾಗಿ ನಡ್ಕೊಳ್ಳು.
ನಾನೇನು ಹಾಗೆ ಇರ್ತೀನಿ. ಅವ್ರು ಮಾತಾಡ್ತಾರೆ ಏನ್ ಮಾಡೋದು? ಇನ್ನೇನ್ ಮಾಡೋದು? ಮಾತಾಡೋದು. ಅಲ್ಲ? ನೋಡು, ರೊಟ್ಟಿ ರುಚಿಯಾಗಿದೆ ಅಂತ ಕೈಲಿರೋದಂತ ಬಾಯಲ್ಲಿ ಇಟ್ಕೊಂಡ್ಬಿಡ್ಬೇಡ. ನಿನ್ನಂತಹ ಹರಕ್ ಬಾಯಲ್ಲ ನಂದು. ಅದು ದೇವ್ರಿಗೆ ಮೀಸಲು. ಅದೇ ಎಲ್ಲಿ ಅದು? ಯಾವ್ದು? ಅದೇ ಆ ಮಾತಿನ ಬಂದಿ. ರಾಧಕ್ಕ. ಓಹೋ, ಸಾಧಾರಣ ಹಾ. ನೀರ್ಗೆ ಹೋಗಿದ್ದಾಳೆ. ಹಾ ಹಾ ಸತ್ಯ, ಮಳೆ ಹುಯ್ದು ನಿಂತಾಗಾಯ್ತು. ಬರ್ಲಮ್ಮ, ಬರ್ಲಪ್ಪ. ಏನು ಏನ್ ಹಾಗೆ ನುಂಗೋ ಹಾಗೆ ನೋಡ್ತಾ ಇದೀಯಾ? ನನಗೆ ಬರೀ ರೊಟ್ಟಿ ನುಂಗೋದು ಗೊತ್ತು, ಮನುಷ್ಯರು ನುಂಗಿ ಅಭ್ಯಾಸ ಇದೆ. ಆಹಾ, ಸಾಲ ಹರಟೆ. ತಲೆ ಅಲ್ಲ, ಬಾಯ್. ಶಡ. ಗೊತ್ತಾಗ್ಲಿಲ್ಲ ನನಗೆ. ಯಾರ ಅಪ್ಪನೆ ಪಡೆದ ಒಳಗ್ ಬಂದೆ? ಅಲ್ಲೇ ನಮ್ಮ ಅರಮನೆ, ನಮ್ಮ ಮಹಾರಾಜರು, ನಮ್ಮ ರಾಜಕುಮಾರಿ, ನಾನಿಲ್ಲಿ ಬರೋದಕ್ಕೆ ಯಾರಪ್ಪಣೆ ಯಾತಕ್ ಪಡಿಬೇಕು ಅಂತ? ನಿನ್ನಂಥ ತಿರುಕನಿಗೆ ಈ ಅರಮನೆಯಲ್ಲಿ ಏನ್ ಕೆಲ್ಸ ಅಂತ? ರಾಜಕುಮಾರಿ, ನನ್ನಂಥ ತಿರುಕ ತಿನ್ನೋ ಈ ರೊಟ್ಟಿನ ಮಹಾಸ್ವಾಮಿ ಅವರು ತಿನ್ಬೇಕು ಅಂತ ಆಸೆ ಪಟ್ರು. ಕೊಟ್ಟು ಹೋಗೋಣ ಅಂತ ಬಂದೆ. ಈ ಅನಿಷ್ಟನ ನಮ್ಮ ಅರಮನೆ ನಾಯಿ ಕೂಡ ಮೂಸಲು. ರಾಜಕುಮಾರಿ, ತಿನ್ನೋ ಅನ್ನದ ಬಗ್ಗೆ ಇಷ್ಟು ತಿರಸ್ಕಾರವಾಗಿ ಮಾತಾಡೋ ಯೋಗ್ಯತೆ ಅಲ್ಲ. ಮುಚ್ಚೋ ಬಾಯ್. ಬಾಯಿ ಮುಚ್ಚಬೇಕಾದವ್ ನಾನಲ್ಲ, ನಾಲ್ಗೆನ ಹದ್ಬಸ್ನಲ್ಲಿ ಇಟ್ಕೋಬೇಕಾದವರು ನೀವು. ತಪ್ಪು ಮಾಡ್ಬಿಟ್ಟಮ್ಮ, ಬಹಳ ತಪ್ಪು ಮಾಡ್ಬಿಟ್ಟೆ ತಂಗಿ. ತಿನ್ನೋ ಅನ್ನ ದೇವರಿಗೆ ಸಮಾನ. ಇದನ್ನ ಕಾಲ್ನಲ್ಲಿ ಒದೆಯುವಂತ ಮಹಾಪರಾಧ ಬೇರೊಂದಿಲ್ಲಮ್ಮ. ಇಂಥ ಅಲ್ಪರಿಗೆಲ್ಲ ಸಲಿಗೆ ಕೊಡೋದು ನಮ್ಮ ಗೌರವಕ್ಕೆ ಕಳಂಕ. ನೀನು ಆಡ್ತಾ ಇರೋ ಮಾತು ಅಲ್ಪರ ಬಾಯಿಂದ ಬರಬೇಕೇ ಹೊರತು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿ ವಿಶಾಲ ಮನೋಭಾವ ಬೆಳೆಸ್ಕೊಂಡು ಬಂದಿರೋ ನಿನ್ನಂಥವಳ ಬಾಯಿಂದ ಅಲ್ಲಮ್ಮ. ಪಂಜು, ನನ್ನ ತಂಗಿ ಪರವಾಗಿ ನಾನು ನಿನ್ ಕ್ಷಮಾಪಣೆ ಕೇಳ್ಕೊಳ್ತೀನಿ. ಮಹಾಸ್ವಾಮಿ, ಮಹಾಸ್ವಾಮಿ ಬಾ. ಇದು ನಿಮ್ ತಾಯಿ ಮಾಡಿದ ರೊಟ್ಟಿನಪ್ಪ. ಹೌದು ಮಹಾಸ್ವಾಮಿ. ಹೇಗಿದೆ ಮಹಾಸ್ವಾಮಿ? ಅಮೃತ ಅಮೃತ. ಅವಳ ಕೈ ಗುಣನೇ ಅಂತದ್ದು ಮಹಾಸ್ವಾಮಿ. ಕಸನ ರಸ ಮಾಡ್ಬಿಡ್ತಾಳೆ. ಅವಳ ಕೈನ ಊಟ ತಿಂದೇ ಇದ್ದವರೇ ನಮ್ಮ ಹಳ್ಳಿಲಿ ಯಾರೂ ಇಲ್ಲ. ಅಮ್ಮ, ಮಹಾಸ್ವಾಮಿ ಅವರಿಗೆ ರೊಟ್ಟಿ ಬೇಕಂತೇನೆ. ಅಯ್ಯೋ, ಅವಳ ಆನಂದಕ್ಕೆ ಪಾರ್ವೇ ಇಲ್ಲ ಮಹಾಸ್ವಾಮಿ, ಪಾರ್ವೇ ಇಲ್ಲ. ನಿಮ್ ತಾಯಿ ಮೇಲೆ ನೀನು ಇಟ್ಟಿರೋ ಭಕ್ತಿ, ಪ್ರೀತಿ, ವಿಶ್ವಾಸ ತುಂಬಾ ದೊಡ್ಡಪ್ಪ. ಮಹಾಸ್ವಾಮಿ, ನಮ್ಮ ತಾಯಿ ಹೇಳ್ತಾ ಇರ್ತಾಳೆ, ತಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆಯವರು ತಮ್ಮನ್ನ ಹೆಗಲ ಮೇಲೆಲ್ಲ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ರಂತೆ. ತಮಗೂ ಕೂಡ ನಮ್ಮ ತಂದೆಯವ್ರನ್ನ ಕಂಡ್ರೆ ಬಹಳ ಬಹಳ ಪ್ರೀತಿ ಅಂತೆ. ನಮ್ಮ ತಾಯಿ ಇದನ್ನೆಲ್ಲ ಜ್ಞಾಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಮಹಾಸ್ವಾಮಿ. ಕ್ಷಮಿಸಿ ಮಹಾಸ್ವಾಮಿ, ಅತಿಯಾಗಿ ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ. ನಾನಿಲ್ಲಿ ಬರುವಾಗಲೇ ನಮ್ಮಮ್ಮ ಹೇಳಿದ್ರು, ಮಹಾಸ್ವಾಮಿ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀಯಾ, ಪೊಳ್ಳಾಗಿ ಮಾತನಾಡ್ಬೇಡ, ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೊ ಅಂತ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಟ್ಟೆ ಅಂತ ಕಾಣಿಸ್ತಾ ಇದೆ. ಪರವಾಗಿಲ್ಲಪ್ಪ, ಮಾತಾಡು ಮಾತಾಡು. ಏನ್ ಮಾತಾಡ್ಲಿ ಸ್ವಾಮಿ, ತಮ್ಮನ್ನು ನೋಡ್ತಾ ಇದ್ರೆ ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ನನ್ನ ನಾಲ್ಗೆನೆ ಹೊರಡ್ತಾ ಇಲ್ಲ ಮಹಾಸ್ವಾಮಿ. ನಿನ್ನ ಮಾತು ರೊಟ್ಟಿಯಷ್ಟೇ ರುಚಿಯಾಗಿದೆ. ಹೌದೇ ಮಹಾಸ್ವಾಮಿ, ಇನ್ನೊಂದೆರಡು ರೊಟ್ಟಿ ಹಾಕ್ಲಾ? ಸಾಕು ಸಾಕು. ಇದು ಪ್ರಭುಗಳು ಪಂಜುವಿಗೆ ದಯಪಾಲಿಸಬೇಕಾದ ಭೂಸ್ವಾಧೀನದ ಪತ್ರ. ಪಂಜು, ಸ್ವಾಮಿ, ಇಂದಿನಿಂದ ನೀನು ಆ ಜಮೀನಿನ ಒಡೆಯ. ಒಡೆಯರ್ ತಾವು, ದುಡಿಯೋರು ನಾವು ಮಹಾಸ್ವಾಮಿ. ಇನ್ನು ಅಪ್ಪಣೆ ಆದ್ರೆ ನಾನು ಹೋಗಿ ತರ್ತೀನಿ. ತಗೋ. ದಿವಾನ್ರೇ, ನಾಳೆ ನಮ್ಮ ಪ್ರಯಾಣ ಇಲ್ಲ. ಪ್ರಭು, ಹಾಗಾದ್ರೆ ಪ್ರಯಾಣವನ್ನು ನಿಲ್ಲಿಸಲೇಬೇಕೆ? ಹೌದು ದಿವಾನ್ರೇ. ನೋಡಿ, ಈ ರಾಜ್ಯಭಾರನ ನನ್ನ ತಮ್ಮನ ವಹಿಸಿ ಸಂತೋಷವಾಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬರೋಣ ಅಂತಿದ್ದೆ. ಆದ್ರೆ ಈಗ ಇವನಾಡೋ ಮಾತು ಕೇಳಿ ನನ್ನ ಅಭಿಪ್ರಾಯನೇ ಬದಲಾಯಿಸಬೇಕಾಗಿದೆ. ನಾಳೆನೆ ಪ್ರಜಾಪ್ರತಿನಿಧಿಗಳನ್ನು ಕರೆಸಿ ಅವ್ರ ಜೊತೆ ಮಾತಾಡಿ ಈ ರಾಜ್ಯನ
ಪ್ರಜೆಗಳಿಗೆ ಒಪ್ಪಿಸ್ಬಿಡ್ತೀನಿ. ಅಣ್ಣ, ಆ ಭಿಕಾರಿಗಳ ಮೇಲಿರೋ ಪ್ರೀತಿಲಿ ಒಂದು ಕಾಲ್ ಭಾಗನಾದ್ರೂ ನಿಮ್ ತಂಗಿ ತಮ್ಮನ ಮೇಲಿದೆಯೇನು? ಹೇಗಮ್ಮ ಇರಕ್ ಸಾಧ್ಯ? ನಾವೇನು ಒಡ ಹುಟ್ಟಿದ ತಮ್ಮ ತಂಗಿ ಅನ್ಕೊಂಡೇನು? ಎಷ್ಟಾದ್ರೂ ಮಲತಾಯಿ ಮಕ್ಕಳು. ವಿಕ್ರಮ್, ಪ್ರಜೆಗಳೇ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡಿರೋ ನಾನು ನಿನ್ನ ಕಮಲನ್ನ ಬೇರೆ ಅಂತ ತಿಳ್ಕೊಂತೀನಿ. ನೀನು ಕಮಲ ನೀನು ಇಬ್ರು ನನಗೆ 2 ಕಣ್ಣುಗಳಿದ್ದಾಗಪ್ಪ. ಇನ್ನು ನೀನ್ ನನ್ಗೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲೋ? ಈಗ ಅರ್ಥವಾಯ್ತಣ್ಣ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ಮಾತಿನಿಂದ ನೀನು ಇಷ್ಟೊಂದು ಅನ್ಕೋತೀಯ ಅಂತ ತಿಳಿದಿದ್ರೆ ನಾನು ಖಂಡಿತ ಹೀಗೆ ಮಾತಾಡ್ತಿರ್ಲಿಲ್ಲ. ಅಣ್ಣ, ಇನ್ನು ಮುಂದೆ ನಿನ್ನ ಮನಸ್ಸು ಒಪ್ಪದೇ ಇರೋ ಕೆಲಸನ ನಾನು ಈ ಜನ್ಮದಲ್ಲಿ ಮಾಡೋದಿಲ್ಲ. ಇದಕ್ಕೆ ನನ್ನ ಹೆತ್ತ ತಾಯಿ ಮೇಲಾಣೆ. ಇದಕ್ಕೆ ಯಾಕಪ್ಪ ತಾಯಿ ಮೇಲಾಣೆ ಇರ್ತೀಯ? ನೋಡ್ದ ದಿವಾನ್ರೇ, ನನ್ನ ತಮ್ಮನ ಮಾತು ಎಷ್ಟು ಹೊರಟು ಹೃದಯ ಅಷ್ಟೇ ಮೃದು. ಹಾಗಾದ್ರೆ ನಾಳೆ ಪ್ರಯಾಣ ಉಂಟು ತಾನೇ ಅಣ್ಣ? ವಿಕ್ರಮ್, ನೀನ್ ಭರವಸೆ ಕೊಟ್ಟ ಮೇಲೆ ಈಗ ನನ್ನ ಮನಸ್ಸು ಸಮಾಧಾನವಾಯ್ತು. ಖಂಡಿತ ಪ್ರಯಾಣ ಉಂಟು. ದಿವಾನ್ರೇ, ನಾಳೆ ಪ್ರಯಾಣಕ್ಕೆಲ್ಲ ಸಿದ್ಧತೆ ಮಾಡಿ. ಪಂಜು ಚಿನ್ಕುರುಳಿ ಪಂಜು ಚಿನ್ಕುರುಳಿ, ಯಾಕೆ ದಾರಿ ಗಡ್ಡ ನಿಂತ್ಕೊಂಡೆ? ಬಿಡು ದಾರಿ, ಬಿಡ ದಾರಿ. ನೀನ್ ಎಲ್ಗೋಗ್ತಾ ಇದೀಯಾ? ಎಲ್ಲಿಗಾದ್ರೂ ಹೋಗ್ತೀನಿ, ನಿನಗೆ ಯಾಕೆ ಅಂತ? ಅತ್ತೆ ಹೇಳಿದ್ದಾರೆ ನೀನ್ ಎಲ್ಲಿ ಹೋದ್ರು ನೀನ್ ಹಿಂದೆನೇ ಇರು ಅಂತ. ಹಿಂದೆ ಇರು ಅಂತ ತಾನೇ ಹೇಳಿದ್ದಾರೆ. ಸರಿ, ನೀನ್ ಹಿಂದಿರು, ನಾನು ಮುಂದೆ ಹೋಗ್ತೀನಿ. ನೀನು ಹೇಗ್ ಬಂದೆ ಇಲ್ಲಿ? ಕುದುರೆ ಮೇಲೆ ಬಂದು ಕೆಳಗಡೆಯಿಂದ ಮೇಲೆ ಹಾರಿ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಓಹೋ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ. ಯಾಕೆ ಬಂದೆ? ಹೌದು, ಯಾಕೆ ಬಂದೆ ನಾನು? ಈ ಹೂವನ್ನ ರಾಜ್ಕುಮಾರಿ ಅವ್ರು ಕೊಟ್ಟು ಹೋಗೋಣ ಅಂತ. ಯಾರು ಕೇಳಿದ್ರು ನಿನ್ನ? ಕೇಳಿದ ಮೇಲೆ ಕೊಡೋದು ವ್ಯಾಪಾರ ಆಗುತ್ತೆ. ಕೇಳಿದೇನ ಕೊಡೋದು ಪ್ರೀತಿ, ವಿಶ್ವಾಸ, ಗೌರವ. ಪ್ರೀತಿ, ವಿಶ್ವಾಸ, ಗೌರವ? ನಾನ್ಸೆನ್ಸ್. ಗೊತ್ತಾಗಿಲ್ಲ ನನಗೆ. ನಿನ್ನಂತ ಅಧಿಕ ಪ್ರಸಂಗಗಳ ಪ್ರೀತಿ ನನಗೆ ಬೇಕಾಗಿಲ್ಲ. ನಿನಗೆ ಬೇಡದೇ ಇರಬಹುದು, ನನಗೆ ಬೇಕು. ಬೇಕಾ? ನಿನಗೆ ಬೇಕು ಓದೆ ಅನ್ನೋದು ನನಗೂ ಗೊತ್ತು. ಕರೆಸ್ತೀನಿ ಸಿಪಾಯಿಗಳನ್ನ, ಸಾಕು ಅನ್ನೋರ್ಗು ಕೊಡ್ತಾರೆ. ಅವ್ರು ನನಗ್ ಕೊಡ್ತಾರೋ ಇಲ್ಲ ನಾನು ಅವ್ರಿಗೆ ಕೊಡ್ತೀನೋ ಅದ್ ನಿನಗೆ ಚೆನ್ನಾಗಿ ಗೊತ್ತು. ನಾನಿಲ್ಲಿಗೆ ಬಂದಿರೋದು ಈ ಹೂವನ್ನ ನಿನಗೆ ಕೊಟ್ಟೇ ಹೋಗೋದಕ್ಕೆ. ಅದು ಈ ಜನ್ಮದಲ್ಲಿ ಸಾಧ್ವಿಲ್ಲ. ನಿನ್ನ ಈ ಬಹದ್ದೂರ್ ಗಂಡಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹೌದಾ? ಇವನು ಬಲ್ ಮೊಂಡು. ಅದಕ್ಕೆ ಮತ್ತೆ ಮಹಾರಾಜ ನನಗೆ ಬಿರುದು ಕೊಟ್ಟಿರೋದು ಬಹದ್ದೂರ್ ಗಂಡು ಅಂತ. ಬೆಂಕಿ ಜೊತೆ ಸರ್ಸಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಮೈಯೆಲ್ಲ ಸುಟ್ಟು ಎದ್ದಲಾಗುತ್ತೆ. ಕೊಂಡ ಹಾಯೋ ಈ ಪಂಜುಗೆ ಕೆಂಡ ಜೊತೆಲಿ ಸರ್ಸಾಡಿ ಅಭ್ಯಾಸ ಇದೆ ರಾಜ್ಕುಮಾರಿ. ತಗೋ ಹೂವ, ಬಿಸಾಕು ಆ ಕಡೆ. ಆಹಾ, ಬೆಳ್ಳಿ ಗೋಪುರಕ್ಕೊಳ್ಳೆ ಬಂಗಾರದ ಕಲಶ ಇಟ್ಟಾಗಿದೆ. ಪರವಾಗಿಲ್ಲ ಅಲ್ವೇ ರಾಜ್ಕುಮಾರಿ ಬಹದ್ದೂರ್ ಗಂಡನ ಕೈ ಚಳಕ? ಏನ್ ಮಾಡೋದು, ಬರ್ತಾ ಇರೋ ಕೋಪದಲ್ಲಿ ಹಾಗೆ ನುಂಗು ಬಿಡೋಣ ಅನಿಸ್ತಾ ಇದೆಯಲ್ಲ. ಸಮಯ ಸರಿಯಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ನುಂಗು ಬರ್ಲಾ? ಕಣ್ಣಿಗೆ ನೆಟ್ಟಿಗಿದೆ ತಾನೆ? ವಾರೆ ವಾ, ಹಳ್ಳಿ ಹೆಣ್ಣಾದ್ರೂ ಬಹಳ ಜೋರಾಗಿದೀಯಾ. ಏನ್ ನಿನ್ ಹೆಸರು? ನನ್ನ ಹೆಸರ ಬೇಳೆಕಾಳು. ಮಾಡ್ಕೊಂಡ್ ಕುಡಿ ಸಾರು. ನಾನು ಯಾರು ಗೊತ್ತಾ? ನೀನ್ ಯಾರಾದ್ರೆ ನನಗೇನು? ಮೊದ್ಲು ಕಣ್ಣು ಬಿಟ್ಕೊಂಡು ಮೋಟಾರ್ ನಡೆಸೋದ್ನ ಕಲಿ. ಲೇ ರಾಧಾ, ಅವ್ರ ಯುವರಾಜರ್ ಕಣೆ. ಅವನ್ ಯುವರಾಜ ಆದ್ರೆ ನನ್ ಗಂಡನ್ ನನ್ ಮಹಾರಾಣಿ. ಸರಿಯಾಗಿ ಹೇಳ್ದೆ. ನಿನ್ನನ್ನು ಮಹಾರಾಣಿ ಮಾಡ್ತೀನಿ, ಬರ್ತೀಯಾ? ಮಹಾರಾಣಿ ಮಾಡ್ತೀಯಾ? ಮಾಡ್ತೀಯಾ ಮಾಡ್ತೀಯಾ ಮಾಡ್ತೀಯಾ? ನಿನ್ನ ಯಾವನವನು?
ಮಂಜು, ಹೆಣ್ಣ ಪುಸ್ಕಿ ಪಂಜು ಅಂತಿದ್ದಾಗ್ಲೇ ಬಿಟ್ಟ ಬಂಡಿ. ಮಂಗಳಾರತಿ ಮಾಡೋಣವೇ? ಆಗ್ಬಹುದು ಆಗ್ಬಹುದು. ಇದೇನ್ ನೀವು ಮಾಡ್ತಿರೋ ಕೆಲಸ? ಓ ರಾಜ್ಕುಮಾರಿ, ಒಳ್ಳೆ ಪೂಜೆ ಸಮಯಕ್ಕೆ ಬಂದ್ಬಿಟ್ರಿ. ಬನ್ನಿ ತಾಯಿ ಬನ್ನಿ, ಮಂಗಳಾರತಿ ಕೊಡಿ ಮಂಗಳಾರತಿ ಕೊಡಿ. ನಿನ್ ಮುಖ ಕೆತ್ಕೋ ಮಂಗಳಾರತಿ. ಇದು ನನ್ನ ಆಟದ ಮೈದಾನ. ಈ ಅವಾಂತರ ಎಲ್ಲ ಮಾಡೋಕೆ ಯಾರು ಹೇಳಿದ್ರು ನಿಮಗೆ? ರಾಜಕುಮಾರಿ, ಇಷ್ಟು ಬೇಗ ಮರ್ತು ಬಿಟ್ರ? ಆವತ್ತು ಯಾವತ್ತು ನಿಮ್ಮ ಅಣ್ಣ ಯುವರಾಜರಿಗೂ ನನಗೂ ನಡೀತಲ್ಲ, ನಿಮ್ ಎದುರಿಗೆ ಮಹಾಸ್ವಾಮಿ ಅವರು ಈ ಭೂಮಿನ ದಾನವ ಕೊಟ್ಟಿದ್ದಾರೆ ನಮಗೆ. ಕೊಡ್ತಾರೆ ದಾನ. ನಿನ್ನ ಮುಖ ನೋಡಿ. ಮುಖ ನೋಡ್ಕೊಡ್ಲಿಲ್ಲ, ಯೋಗ್ಯತೆ ನೋಡ್ಕೊಟ್ರು, ಪೌರುಷ ನೋಡ್ಕೊಟ್ರು. ಚಿನ್ನ ತೆಗೆ ಈ ನೆಲದಲ್ಲಿ ಚಿನ್ನಿ ಕೋಲಾಡೋದು ಸಭ್ಯತೆ ಅಲ್ಲ ರಾಜಕುಮಾರಿ. ಮುಚ್ಚಬಾಯಿ. ಸಭ್ಯತೆ? ಸಭ್ಯತೆನಾ ನಿನ್ನಂಥ ಬೀದಿ ನಾಯಿಂದ ಕಲಿಬೇಕಾ ನಾವು? ನಂಬುದವ್ರ ಪಾಲಿಗೆ ನಾನು ನಾಯೇ ನಿಜ, ನಿಮ್ಮಂಥ ಹಂದಿಗಳ ಪಾಲಿಗೆ ನಾನು ಸಿಂಹನೂ ಹೌದು. ಏನಿವರಾಜ, ಆವತ್ ಗರ್ವಭಂಗ ಆಗಿದ್ದು ಇಷ್ಟು ಬೇಗ ಮರ್ತೋಯ್ತಾ? ಇಲ್ಲ, ನಿನ್ನ ಗರ್ವನ ಮುರಿಯೋಕ್ ಬಂದಿದ್ದೀವಿ. ಮುರಿತಾನೆ. ಇಲ್ಲಿರೋರೆಲ್ಲ ಏನು ಕೈ ಬಳೆ ಕಟ್ಕೊಂಡಿಲ್ಲ. ಯಾವನ ಅವನು ಎಳ್ದ್ ಹಾಕವನು? ಬಾ ನೋಡೋಣ. ಬಾಮ ಇತ್ಲಾಗೆ ಎಳ್ದ್ ಹಾಕ್ತಾನಂತೆ. ಸ್ವಾಮಿ ಯುವರಾಜರೇ, ಮಹಾಸ್ವಾಮಿಯವರು ನಮ್ಮೂರು ಬಡ ಜನತೆಗೆ ಧರ್ಮ ಕೊಟ್ಟಿರೋ ನೆಲ ಇದೆ. ಅದಕ್ಕೆ ಸಾಕ್ಷಿ ಅವ್ರು ಬರ್ಕೊಟ್ಟಿರೋ ಪತ್ರನೇ ಇದೆ. ಎಲ್ಲಿದೆ? ಮನೇಲಿದೆ. ತಗೊಂಡ್ ಬಾ. ಇಲ್ಲಿಗೆ ತಗೊಂಡ್ಬರ್ಬೇಕಾ? ಅರಮನೆಗೆ. ನಾವದನ್ನ ನೋಡಿ ತೀರ್ಮಾನ ಮಾಡ್ತೀವಿ. ಆಗಿರೋ ತೀರ್ಮಾನಕ್ಕೆ ಮತ್ತ್ಯಾಕ ಅರಮನೆಗೆ ಬರ್ಬೇಕು ಅಂತ. ಅದು ಈ ಯುವರಾಜನ ಆಜ್ಞೆ. ಅದು ನಿರ್ಧಾರ ಆಗೋವರೆಗೂ ಈ ಜಾಗದಲ್ಲಿ ಯಾರು ಕಾಲಿಡ್ಕೂಡ್ದು, ತಿಳಿತಾ? ಆಗ್ಬಹುದು ತಾಯಿ, ಆಗ್ಬಹುದು ಸ್ವಾಮಿ, ಆಗ್ಬಹುದು. ನಡೆ ಕಮಲ. ನಮ್ಮ ಜಾಗದಲ್ಲಿ ನಿಂತು ನಮ್ಮ ಮೇಲೆ ಅಧಿಕಾರ ಮಾಡಕ್ ಬಂದಿದ್ದಾನಲ್ಲ ಅವನು. ಎಷ್ಟು ದುರಹಂಕಾರ! ಕ್ಷಮಿಸಬೇಕು ಯುವರಾಜರೇ, ಆ ನೆಲನ ಮಹಾಪ್ರಭುಗಳು ಬಹುಮಾನವಾಗಿ ಕೊಟ್ಟಿದ್ದಾರೆ. ಪಂಜು ಅದನ್ನು ತನ್ನ ಸ್ವಂತಕ್ಕೋಸ್ಕರ ಕೇಳ್ಕೊಳ್ಳಿಲ್ಲ, ತನ್ನ ಊರಿನ ಜನರ ಬಡತನದ ಪರಿಹಾರಾರ್ಥವಾಗಿ ಕೇಳ್ಕೊಂಡ ಅಷ್ಟೇ. ತಾವು ಆತನನ್ನು ವಿರೋಧಿಸೋದ್ರಿಂದ ಏನೇನೂ ಪ್ರಯೋಜನವಿಲ್ಲ. ಅದು ನಿಮ್ಮ ಘನತೆಗೆ ಒಪ್ಪುವಂತಹದ್ದು ಅಲ್ಲ. ಅಂದ್ರೆ ಮಹಾಪ್ರಭುಗಳು ತಮ್ಮ ಮೇಲೆ ರಾಜ್ಯಭಾರವನ್ನು ಹೊರಿಸಿ ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಅವರ ಹೆಸರಿಗೆ ಕಳಂಕ ಬರದಂತೆ ನಡೆಯಬೇಕಾದ್ದು ನಿಮ್ಮ ಧರ್ಮ. ಹಿರಿಯನಾದ ನಾನಿದನ್ನು ನಿಮಗೆ ಹೇಳಬೇಕಾದ್ದು ನನ್ನ ಧರ್ಮ. ಇದರಲ್ಲಿ ತಪ್ಪೇನೂ ಇರಲಾರದು ಅಂತ ನಾನು ಅಂದ್ಕೋತೀನಿ. ಮುಗೀತೋ ನಿಮ್ಮ ಉಪದೇಶ? ಇಷ್ಟಕ್ಕೆ ಮುಗಿದಿದೆ ಸ್ವಾಮಿ. ನಿಲ್ಲಿಸಿ ಸಾಕು. ನಿಮ್ಮನ್ನಿಲ್ಲ ಕರೆಸಿದ್ದು ನನಗೆ ವಿವೇಕ ಹೇಳು ಬಾ ಅಂತ ಅಲ್ಲ, ಆಡಳಿತಾನ ಹೇಗೆ ನಡೆಸಬೇಕು ಅಂತ ನನಗೆ ಹೇಳ್ಕೊಡ್ತೀರೇನ್ರಿ? ರೇ ದಿವಾನ್ ರೇ, ನನಗೆ ಎದುರಾಡ್ದವ್ರು ಯಾರು ಜೀವಂತವಾಗಿರೋಕ್ ಸಾಧ್ಯವಿಲ್ಲ. ಸದ್ಯದ ಪರಿಸ್ಥಿತಿ ಹಾಗೇ ಇದೆ ಸ್ವಾಮಿ. ನಾಳೆ ಅವನು ಬರಲಿ, ಅವನಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ನನಗ್ ಗೊತ್ತು. ನಿಮಗ್ ಗೊತ್ತಿಲ್ದಿರೋದು ಯಾವ್ದಿದೆ ಈ ಪ್ರಪಂಚದಲ್ಲಿ? ಒಂದೇ ಎರಡೇ. ಸ್ವಾಮಿ ಹಯಗ್ರೀವ, ನೀನೇ ಕಾಪಾಡ್ಬೇಕಪ್ಪ. ಬಾ ಬಹದ್ದೂರ್ ಗಂಡು ಬಾ. ಬಹದ್ದೂರ್ ಗಂಡು ಅನ್ನೋದು ನನ್ನ ಸ್ವಂತ ಹೆಸರಲ್ಲ ಯುವರಾಜ, ಮಹಾಸ್ವಾಮಿ ಅವರು ಮೆಚ್ಚಿ ಬಹಳ ಹೆಮ್ಮೆಯಿಂದ ಕೊಟ್ಟರ ಬಿರುದು. ಅವರ ಆ ಬಿರುದನ್ನ ಯಾಕೆ ಕೊಟ್ರು ಅನ್ನೋದು ತಮಗ್ ಗೊತ್ತಿದೆಯಲ್ಲ. ಬಹಳ ಚಮತ್ಕಾರವಾಗಿ ಮಾತಾಡ್ತಿದ್ದೀಯಲ್ಲ. ಹೌದೇ? ಎಲ್ಲ ನಿಮ್ಮ ಅಭಿಮಾನ. ಎಲ್ಲಿ ಪತ್ರ? ನಮ್ಮೂರಿನಲ್ಲಿರೋ ಕೆಲವು ಜನ ಕಷ್ಟಜೀವಿಗಳಿಗೆ
ಮಹಾಸ್ವಾಮಿಗಳು ಇಷ್ಟಪಟ್ಟು ಕೊಟ್ಟಿರೋ ಬಹುಮಾನ ಪತ್ರ. ಇದು ನಿಮ್ಮ ಅಹಂಕಾರದ ಪರಮಾವಧಿ. ಮಹಾಸ್ವಾಮಿ ಅವರು ಉದಾರವಾಗಿ ಕೊಟ್ಟಿದ್ದ ಬಹುಮಾನ ಪತ್ರನ ಹರಿದು ಅವ್ರ ಧರ್ಮಕ್ಕೆ ಅಪಚಾರ ಮಾಡುವ ನೀವು ನನಗೆ ಮಾತ್ರ ಶತ್ರುವಲ್ಲ, ಇಡೀ ಜನತೆಗೆ ಶತ್ರು. ಆಮೇಲೆ ಏನ್ ಯುವರಾಜ, ಬಂದೂಕದ ಭಯ ತೋರಿಸ್ತಾ ಇದ್ದೀರ ನನಗೆ? ಯುವರಾಜ, ನಿಜವಾಗಿಯೂ ನಿಮ್ಮ ಗುಂಡಿಯಲ್ಲಿ ಗಂಡನ ಬಿಸಿ ರಕ್ತನೇ ಹರಿತಾ ಇದ್ರೆ ನೋವಾಯ್ತ ಮಗ, ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ಹೇಳ್ಕೊಂಡು ಹೋಗ್ರ ಅನ್ನ. ಸ್ವಲ್ಪ ಇರಪ್ಪ, ಎಲ್ಲ ನನಗೆ ಗೊತ್ತಿರೋರು ಇಲ್ಲಿರೋದು. ನಿಮ್ಮನ್ನೆಲ್ಲ ಎಲ್ಲೋ ನೋಡ್ದಾಗಿದೆಯಲ್ಲ. ನೀವೆಲ್ಲ ರಾಜ್ಕುಮಾರಿ ಅಂತಃಪುರದಲ್ಲಿದ್ದವರಲ್ಲ, ಹಾಗನ್ನು ಮತ್ತೆ ನಿನ್ನೆ ತಾನೇ ಆ ಹೂವಿನ ಪಾತ್ರೆ ಒಳಗೆ ಬಗ್ಗಿ ಬಗ್ಗಿ ಹುಡುಕಾಡ್ತಾ ಇದ್ದಲ್ಲ ನನ್ನ. ಅದ ನಾನು ಕೊಟ್ಟಿರೋ ಗುರುತು ಕೂಡ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದೀಯ ನೀನು. ಬೇಷ್ ಬೇಷ್. ಹೌದು, ಅದೇನ್ ನೀವೆಲ್ಲ ರಾಜ್ಕುಮಾರಿ ಅಂತಃಪುರ ಬಿಟ್ಟು ಇಲ್ಲಿದ್ದೀರಿ? ನೀವು ಅಲ್ಲಿರೋದಕ್ಕೆ ಲಾಯ್ಕು. ಓಹೋ, ರಾಜಕುಮಾರಿಗೂ ನಿಮ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತು ಅಂತ ಕಾಣುತ್ತೆ. ಒದ್ದೋಡ್ಸಿದಾಳೆ ಅಂತ ಕಾಣುತ್ತಲ್ಲ. ನಡಿಯೋ. ನಾನು ಇಲ್ಲಿಗೆ ಅಂತ ಬರ್ಲಿಲ್ಲ ರಾಜ್ಕುಮಾರಿ, ನಮ್ಮನೆಗೆ ಹೋಗ್ತಾ ಇದ್ದೆ, ದಾರಿ ತಪ್ಪಿ ಅರಮನೆಗೆ ಬಂದ್ಬಿಟ್ಟೆ. ಸರಿ, ನೀರಲ್ಲಿ ಯಾಕೆ ಅದೇ ಯಾಕೆ ಬಿದ್ದೆ? ಅದ ನನ್ನನ್ನ ಆಗಾಗ ಕಾಣಿಸ್ತಾ ಇರೋ ಒಂದು ಹೆಣ್ಣು ಕುದುರೆ ಮರಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ. ಅದು ಇದ್ರೊಳಗಿದೆಯೇನೋ ಅಂತ ನೋಡಿದೆ. ಅಯ್ಯೋ ಹುಚ್ಚಪ್ಪ, ಕುದುರೆ ಮರಿ ನೀರ್ನಲ್ಲಿರುತ್ತೇನೋ? ಯಾಕಿರ್ಬಾರ್ದು, ನೀರು ಕುದುರೆ ಇರೋಲ್ಲ. ಬಾಯಿ ಬಾಯಂತೆ ಮುಚ್ಕೊಳ್ಳಿ. ತಲೆ ಹರಟೆ ಕೇಳಿದ್ರ ಏನ್ ಹೇಳ್ತಾ ಇದ್ದಾರೆ? ನಿನಗೆ ಹೇಳ್ತಾ ಇರೋದು. ಯಾಕೆ ಬಂದೆ ಅಂತ ಕೇಳಿದ್ರೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದೆಯಾ? ದಿಸ್ ಇಸ್ ಅ ಪ್ರೈವೇಟ್ ಪ್ಲೇಸ್. ಇದು ನನಗೆ ಅವ್ರಿಗೆ ಹೇಳ್ತಾ ಇರೋದು. ನಿನಗೆ ಹೇಳ್ತಾ ಇರೋದು. ದಿಸ್ ಇಸ್ ಮೆಂಟ್ ಫಾರ್ ಮೀ. ನನಗೆ ಗೊತ್ತಾಗಿಲ್ಲ. ಅಂದ್ರೆ ಇದು ನನಗೋಸ್ಕರನೇ ಇರೋದು. ಇದು ನಿನಗೋಸ್ಕರನೇ ರಾಜ್ಕುಮಾರಿ ಇರೋದು. ಏನಂದ್ರೆ ಎಲ್ಲ ಬಡವ, ಎಷ್ಟು ದುರಹಂಕಾರ! ಅಂತಸ್ತಿಲ್ಲದ ನಿನಗೆ ನನ್ನ ಜಾಗದಲ್ಲಿ ಮಲಗುವಷ್ಟು ಸೊಕ್ಕು ಬಂತ? ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಉಸಿರಾಡುವುದೊಂದೇ ಗಾಳಿ. ಸತ್ತಾಗ ಎಲ್ಲರೂ ಕೊನೆಗೆ ಸೇರುವುದು ಮಣ್ಣೆ. ಅಂತಸ್ತಿನೆಲ್ಲಿದೆ ಹೆಣ್ಣೆ? ಇದು ಕುಸಿದು ಬಿದ್ರೆ ಅದು ಮಣ್ಣೆ. ಏನ್ ಬೋಗಂದೆ? ಬೆಂಕಿನ ಹಣ್ಣು ಅಂತ ಭ್ರಮಿಸಿ ಹತ್ತಿರಕ್ಕೆ ಬಂದ ಪತಂಗದ ಗತಿ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಏನಾಗುತ್ತೆ? ಸುಟ್ಟು ಬೂದಿ ಆಗುತ್ತೆ. ಈ ಮಿಣುಕುಳ ಗೊತ್ತಾ? ನೀವು ಮಿಣುಕುಳ ಮಿಣುಕುಳ. ಅಯ್ಯೋ ಪಾಪ, ನಿನ್ಗೆ ಹೇಗೆ ಗೊತ್ತಾಗಬೇಕು? ನಾನಂತವನ್ನ ಕೇಳಿ ನೀನ್ ತಿಳ್ಕೋಬೇಕು. ಇದೇನ್ ಮಾಡ್ತಂತೆ, ನಾನೇ ಬೆಂಕಿ ಕೆಂಡ ಅಂತ ತಿಳ್ಕೊಂಡು ಅಹಂಕಾರ ಪಡ್ತಾ ಇರ್ತಂತೆ. ಈ ಗೀಜಿನಕ್ಕಿ ಇದೆಯಲ್ಲ, ಗೀಜಿನಕ್ಕಿ, ಅದು ಗೊತ್ತಾ? ಓಹ್, ಅದು ಗೊತ್ತಿರಂತೆ. ಅದೇನ್ ಮಾಡ್ತಂತೆ, ಈ ಮಿಣುಕು ನೋಳನ ಕೊಕ್ಕಿನಲ್ಲಿ ಕಚ್ಕೊಂಡು ತನ್ನ ಗೂಡ್ನಲ್ಲಿ ಸೆರೆ ಹಾಕಿ ಬೆಳಕು ಮಾಡ್ಕೊಂಡು ಆನಂದ ಪಡ್ತಾ ಇರ್ತಂತೆ. ಏ ಗುಲಾಮ,
ಈ ದೇಹದಲ್ಲಿ ಹರಿತಾ ಇರೋದು ಶ್ರೇಷ್ಠವಾದ ರಕ್ತ, ನಿಂತರ ಕನಿಷ್ಠವಾದಲ್ಲ. ಏನಂತೆ ನೀನು? ಗುಲಾಮ. ನೋಡಿದ್ಯಾ ರಾಜ್ಕುಮಾರಿ, ಶ್ರೇಷ್ಠವಾದ ರಕ್ತ ಕನಿಷ್ಠವಾದ ರಕ್ತ ಎರಡು ಹೇಗೆ ಬೆರೆತೋಯ್ತು. ಶ್ರೇಷ್ಠ ಕನಿಷ್ಠ ಅನ್ನೋದು ನಾವು ತಿಳ್ಕೊಳ್ಳೋ ಭಾವನೆ ಮೇಲೆ ಹೋಗುತ್ತೆ. ಜ್ಞಾಪಕ ಇಟ್ಕೋ. ಶ್ರೇಷ್ಠವಾದ ರಕ್ತ ಸಿಹಿಯಾಗಿರುತ್ತೆ ಎಂದುಕೊಂಡಿದ್ದೆ, ಇದು ಬರೀ ಕಹಿ ಕಹಿ. ಇದು ಒಬ್ಬರ ಆಸ್ತಿ ಪ್ರಶ್ನೆ ಅಲ್ಲ, ಇಷ್ಟೊಂದು ಜನಗಳ ಅನ್ನದ ಪ್ರಶ್ನೆ. ಬಡತನದಲ್ಲಿರೋ ನಮ್ಮ ಜನ ನೆಮ್ಮದಿಯಾಗಿ ಸಾಗುವಳಿ ಮಾಡ್ಕೊಂಡು ಬದುಕಲಿ ಅಂತ ಮಹಾಸ್ವಾಮಿ ಅವರು ದಾನವಾಗಿ ಕೊಟ್ಟಿರೋ ನೆಲ ಅದು. ಯುವರಾಜ ಸುಟ್ಟಿದ್ದು ಕೇವಲ ಪತ್ರನೇ ಹೊರತು ನಮ್ಮ ಹಕ್ಕಿನೇನು ಅಲ್ವಲ್ಲ. ನಾವು ಬಡವರೇ ಇರಬಹುದು, ಆದ್ರೆ ಹೇಡಿಗಳಲ್ಲ. ನಾವು ಸಿಂಹಾಸನ ಗೌರವ ಕೊಡ್ತೀವಿ, ದಬ್ಬಾಳಿಕೆಗೆ ಯಾವತ್ತೂ ಕೊಡೋದಿಲ್ಲ. ಅದೇನಾಗುತ್ತೋ ಆಗಲಿ, ಅದ್ ಯಾರು ಬರ್ತಾರೋ ಬರಲಿ, ನಾವು ಸಾಗುವಳಿ ಮಾಡೇ ಮಾಡ್ತೀವಿ. ಪಂಜು, ಪಂಜು, ನೀನ್ ಹೀಗೆ ಹಠ ಮಾಡಿದ್ರೆ ಇಲ್ಲದ ಅನಾಹುತವಾಗುತ್ತೆ. ಯಾಕೆ ಅನಾಹುತ ಆಗುತ್ತೆ? ನಾವೇನ್ ಮನೆಯಲ್ಲಿ ಮೂಲಂಗಿ ತಿಂತ ಕೂತಿರ್ತೀವ? ಅವ್ವ, ಹೀಗೆ ಹೆದರ್ ಕೂತ್ರೆ ಅವ್ರ ಅಟ್ಟಹಾಸಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಲೋ, ನೀನ್ ಸುಮ್ಮನಿರು, ದೊಡ್ಡ ಮನುಷ್ಯ ಹೇಳ್ಬಿಟ್ಟ. ಕಲ್ಯಾಣವ, ಅವನಿಗೆ ಹೇಳೋ ಮಾತಿನಲ್ಲಿ ಸತ್ಯ ಇದೆ. ಏನವ, ನಿನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ. ಕಾರಣ ಇಲ್ಲದೆ ಅವನು ಯಾವತ್ತೂ ದುಡ್ಕೋನಲ್ಲ. ಏನ್ರಪ್ಪ, ಏನೇ ಕಷ್ಟ ಬಂದ್ರು ಎಲ್ರೂ ಧೈರ್ಯವಾಗಿ ಎದುರಿಸ್ತೀರೋ? ಹಾಗಾದ್ರೆ ಇದೇ ನಮ್ಮ ಮಂತ್ರ. ಜನಶಕ್ತಿಯ ಮುಂದೆ ಯಾವ ದಬ್ಬಾಳಿಕೆಯೂ ಉಳಿಯಲ್ಲ. ಹೇಳಿ, ಎಲ್ರೂ ಹೇಳಿ. ದೇವರಿಲ್ಲ, ಐಶ್ವರ್ಯ ಇಲ್ಲ. ಹೇಳ್ಕೊಂಡು ಬಂದ್ರ ಇವನ್ನ. ಏನು ಬಂಕಾಪುರದ ಬಹುದೂರ್ ಗಂಡು, ಸೌಖ್ಯವೇ? ಇಲ್ಲಿ ತಮಗೆಲ್ಲ ಅನುಕೂಲವಾಗಿದೆಯೋ? ಸೂರ್ಯನ ಮುಖಕ್ಕೆ ಅಡ್ಡ ಬಂದ ಮೋಡ ತಾನು ಸೂರ್ಯನ್ನೇ ನುಂಗುಬಿಟ್ಟೆ ಅಂತ ಭ್ರಮೆ ಪಡುತ್ತೆ. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಆ ಮೋಡ ಎಲ್ಲಿ ಓಡ್ ಹೋಯ್ತು ಅನ್ನೋದು ಪತ್ತೇನೇ ಇರೋದಿಲ್ವಂತೆ. ಇವನು ಸೂರ್ಯನ್ನೇ ನುಂಗೋ ಕತ್ತಲು ಕಾಣ. ನಿನ್ನ ಯೋಗ್ಯತೆಗೆ ಸರಿಯಾದ ಹೋಲಿಕೆ ಆಗೋದಿಲ್ಲ ನಿನಗೆ. ನನ್ನ ಕೈ ಕಾಲುಗಳನ್ನ ಕಟ್ಟಿ ಕೈನಲ್ಲಿ ಚಾವಟಿ ಇಟ್ಕೊಂಡು ಹೊಡೆದು ಮಾತನಾಡಿಸೋದಕ್ಕೆ. ನೀನ್ ನಿಜವಾಗಿಯೂ ಪೌರುಷವಂತನೇ ಆಗಿದ್ರೆ ನನ್ನನ್ನು ಬಿಡುಗಡೆ ಮಾಡು. ಇಬ್ರು ಸ್ವಲ್ಪ ಹೊತ್ತು ಆಟ ಆಡೋಣ. 10 ಜನಗಳು ನೋಡ್ಲಿ ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು ಅಂತ ಇನ್ನೊಂದ್ಸಲ ಅವರುಗಳಿಗೆಲ್ಲ ಗೊತ್ತಾಗ್ಲಿ. ಬಿಡುಗಡೆ ಮಾಡ್ತೀನಿ. ನಿನ್ನಲ್ಲ, ನಿನ್ನೆ ಹೆಣ. ನನಗೂ ಸ್ವಲ್ಪ ಅವಕಾಶ ಕೊಡು. ಇವನ್ ಮೇಲಿರೋ ಸೇಡನ್ನ ನಾನು ತೀರ್ಸ್ಕೋಬೇಕು. ತಗೋಕಲ್ಲ, ತೃಪ್ತಿ ಆಗೋವರೆಗೂ ಹೊಡಿ, ಮೈ ಚರ್ಮ ಸುರಿಯೋವರೆಗೂ ಹೊಡಿ. ಆದ್ರೆ ಜ್ಞಾಪಕ ಇರಲಿ, ಪ್ರಾಣ ಮಾತ್ರ ತೆಗಿಬೇಡ. ಅಷ್ಟು ಸುಲಭ ಸಾವು ಇವನಿಗೆ ಬರಬಾರ್ದು. ಒಲೆ ಮುಂದೆ ರಾಜ್ಕುಮಾರಿ, ನಿಮ್ಮಣ್ಣ ದ್ವಾಪರ ಯುಗದಲ್ಲಿ ಉತ್ತರನಾಗಿ ಹುಟ್ಟಿದ್ದ ಅಂತ ಕಾಣುತ್ತೆ. ನನ್ನ ಬಿಡುಗಡೆ ಮಾಡು ಅಂದ್ರೆ ಸಾಕು, ಹಾಗೆ ತತ್ತರಿಸೋಗ್ತಾನೆ. ದುರಹಂಕಾರಿ, ಇನ್ನೂ ನಗ್ತೀಯ? ದಿಟ್ಟತನ ಇರೋರು ಕಟ್ ಕಡೆವರೆಗೂ ನಗನಗ್ತಾನೆ ಪ್ರಾಣ ಬಿಡ್ತಾರೆ ರಾಜಕುಮಾರಿ. ಅದ್ರಲ್ಲೂ ಸಾಕ್ಷಾತ್ ನೀನೇ ನನ್ನ ಎದುರು ಬಂದು ನಿಂತಿದ್ದೀಯ, ನಗದಿರೋದಕ್ಕೆ ಸಾಧ್ಯನೇ? ರಾಜಕುಮಾರಿ, ನನಗೆ ತುಂಬಾ ದಾಹ ಆಗ್ತಾ ಇದೆ, ಸ್ವಲ್ಪ ನೀರು ತಂದು ಕೊಡ್ತೀಯ ಕುಡಿಯೋದಕ್ಕೆ?